ನೋಡಿ ಸರ್, ಏನೇ ಇಲ್ಲ ಒಂದು ತುಣುಕು ರೊಟ್ಟಿ ಸಿಕ್ಕರು ಸಮಾಧಾನ ಮಾಡ್ಕೋಬೇಕು. ಈಗ 2Aದಾಗ ಭಾಳ 104 ಸಮುದಾಯ ಇದಾವೆ ಹಿಂದುಳಿದ ವರ್ಗದವ್ರು. ಅವ್ರದ್ದು ಕಸೋದು ಬೇಕು ಅವಶ್ಯ ಇಲ್ಲ. ಅವ್ರೊಳಗೆ ನಾವು ಇದು ಮಾಡಲಿಕ್ಕೆ ನಾವು ತಯಾರಿಲ್ಲ. ನಮ್ಗೆ ಒಂದು ವೇಳೆ ಎಷ್ಟಿಗೆ ಕುರುಬ ಸಮಾಜ ಹೋಯ್ತಂದ್ರೆ ಅವಾಗ ಬೇಕಾದ್ರೆ ಅಕಾಮಿಡೇಟ್ ಮಾಡಿರ್ತೀವಿ. ಅಷ್ಟು ಹೊರತು ಆ ಸಮುದಾಯಕ್ಕೆ ಸಿಕ್ಕಂಥ ಮೀಸಲಾತಿಯನ್ನು ಕಸಗೋಲಿಕ್ಕೆ ನಾವು ತಯಾರಿಲ್ಲ. ಇದು ನೋಡಿ, ಕಾಂತರಾಜ್ ವರದಿ ಬೇರೆ ಜನಸಂಖ್ಯೆ ಪ್ರಮಾಣ ನೋಡ್ಬಿಟ್ಟು ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅದು ನೋಡ್ರಿ, ಅವೈಜ್ಞಾನಿಕವಾಗಿ ಅವರು ಮಾಡ್ಯಾರ. ಇನ್ನೊಮ್ಮೆ ಪೂರ್ತಿ ಸರ್ವೆ ಮಾಡಲಿ. ಮನೆ ಸರ್ವೆ ಆಗಿಲ್ಲ, ಸುಮ್ಮನೆ ಒಂದು ವೇಗಾಗಿ ಏನೋ ಒಂದು ಮಾಡಿ ಮತ್ತು ಅದು ಒರಿಜಿನಲ್ ಏನು ಅವರು ಕಾಂತರಾಜ್ ವರದಿನೇ ನಾಪತ್ತೆಯಾಗಿದೆ. ಇಲ್ಲೇ ಇಲ್ಲ, ಆ ರೂಮ್ದಾಗೆ ಇಲ್ಲ. ಹೆಗಡೆಯವ್ರು ಒಯ್ದು ಎಲ್ಲಿ ಇಟ್ಟಾರೋ ಗೊತ್ತಿಲ್ಲ, ಅಲ್ಲಿ ಮೆಂಬರ್ ಸೆಕ್ರೆಟರಿ ಎಲ್ಲಿ ಒಯ್ದು ಇಟ್ಟಾರೋ ಗೊತ್ತಿಲ್ಲ. ಒಂದು ಜೆರಾಕ್ಸ್ ಕಾಪಿ ಮ್ಯಾಗ ನೀವು ಹೆಂಗೆ ಇದನ್ನು ಒಪ್ತೀರಿ? ಅದನ್ನೇ ಈಗ ಮುಖ್ಯಮಂತ್ರಿಗಳು ಎಲ್ಲ ಜಾತಿ ಸಮಾವೇಶದಲ್ಲಿ ಹೇಳ್ಕೊಂತ ಬರ್ತಾರೆ, ನಾವು ಬದ್ಧವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಅಂತ ಭರವಸೆ ಕೊಡ್ತೀವಿ. ಬದ್ದಿದ್ದವ್ರು ಮುಂದಕ್ಕೆ ಯಾಕೆ ಹಾಕಲಕತ್ತಾರೆ? ಒಕ್ಕಲಿಗ ವಿಶ್ವೇಶ್ವರ ಸಜ್ಜನ್ ಬೇಲದ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸಮುದಾಯರು ಅದರ ಜಾರಿ ಮಾಡಬಾರ್ದು ಅಂತ ಹೇಳ್ಯಾರ. ಮತ್ತು ದಾವಣಗೆರೆಯಲ್ಲಿ ವೀರಶೈವ ಮಹಾಸಭಾ 3 ಮಹಾಕುಟುಂಬದ ಸಮಾವೇಶದಲ್ಲಿಯೂ ಸಹ ಅದನ್ನು ಜಾರಿ ಮಾಡಬಾರ್ದು ಅಂತ ಹೇಳ್ಯಾರ. ಈ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕಾವು ಪಡ್ಕೊಳ್ಳೋದು ಇಲ್ಲ, ಹಂಗೇನಿಲ್ಲ. ನಮ್ಮದು ಚುನಾವಣೆಗೆ ಕಾವು ಪಡ್ಕೋದು ಸಹಜವಾಗಿಯೇ ಇರ್ತದೆ. ಆದರೆ ನಾವು ಹೋರಾಟ ಮಾಡ್ತಾ ನಮ್ಮ ಗುರುಗಳು ಹೋರಾಟ ಮಾಡ್ತಾ ಇರೋದು ಇವು ಚುನಾವಣೆಯಲ್ಲಿ 4-5 ವರ್ಷದಿಂದ ಹೋರಾಟ ಮಾಡಕತ್ತೀವಿ ನಾವು. ಯಾವುದೇ ಒಂದು ಹೋರಾಟ ಹಿಂಗಿರ್ತದೆ. ಸ್ವಾತಂತ್ರ್ಯ ಒಮ್ಮೆ ಬಂದದನ್ರಿ, 100 ವರ್ಷದಿಂದ ಎಲ್ಲಿಂದ ಪ್ರಾರಂಭ ಯಾರವರು ಮೊದಲ ಸ್ವಾತಂತ್ರ್ಯ 1857ರಿಂದ ಹೋರಾಟ ಮಾಡಿ 1947ಕ್ಕೆ ಸ್ವಾತಂತ್ರ್ಯ ಸಿಕ್ತು. ಇದೂ ಮೀಸಲಾತಿದ್ದು ಹೀಗೆ ಎಷ್ಟೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಎಷ್ಟು ವರ್ಷದ ಒಂದು ಹೋರಾಟದ ಫಲದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾಲದಲ್ಲಿ ಸಂವಿಧಾನದಲ್ಲಿ ಇವತ್ತು ಅಸ್ಪೃಶ್ಯ ಜನಾಂಗಕ್ಕೆ ನ್ಯಾಯ ಸಿಕ್ತು. ಹಿಂಗೆ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ತದೆ. ಒಂದು ಹೋರಾಟ ಇವತ್ತೇ ಆಗಬೇಕು ಅಥವಾ ಚುನಾವಣೆ ಬಂದಾಗನೇ ಇದನ್ನೊಂದು ಗಿಮಿಕ್ ಮಾಡಬೇಕು ಅಂತೇಳಿ ನಮ್ಮ ಸಮುದಾಯದವ್ರು ಎಂದೂ ಮಾಡಿಲ್ಲ. ಕೆಲವೊಂದು ಮಂದಿ ಮಾಡ್ತಾರೆ, ಕೆಲವೊಂದು ಮಂದಿ ಅಧಿವೇಶನಗಳು ಮಾಡೋದೇ ಕೆಲವೊಂದು ಸಮಾಜದ್ದು. ನಮ್ಗೆ ಟಿಕೆಟ್ ಕೊಡ್ರಿ, ನಮ್ಮನ್ನು ಉಪಮುಖ್ಯಮಂತ್ರಿ ಮಾಡಿರಿ, ನಮ್ಮ ಕೈಯಾಗಡೆ ಇಡೀ ಲಿಂಗಾಯತರು ನಮ್ಮ ಕೈಯಲ್ಲಿದ್ದಾರೆ, ನಮ್ಮ ಕಿಸೆಯಲ್ಲಿದ್ದಾರೆ, ಹುಷಾರ್, ನಮಗೇನಾದರೂ ಅನ್ಯಾಯ ಮಾಡಿದ್ರೆ ನಿಮ್ಮ ಪಕ್ಷ ಮುಣಗಿಸ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋರು ರಾಜಕಾರಣದಾಗಲ್ಲ. ಸರಿ, ವೈಜ್ಞಾನಿಕ ಮತ್ತು ಹೊಸದಾಗಿ ಸರ್ವೆ ಆಗಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಹಾಂ, ನಾವು ಎಲ್ಲ ನೋಡಿರಿ, ನಾವು ಏನು ಈಗ ಏನಾಗಿದೆ, ಸರ್ವೆ ಸರಿಯಾಗಿಲ್ಲ ಅಂದ್ರೆ ಇನ್ನೇನು ಮಾಡಿರಿ, ಮನೆಗೆ ನೀವು ಮಾಡಿರಿ, ನಮ್ಮದೇನೂ ವಿರೋಧಿಲ್ಲ. ಮಾಡಿ ಯಾವ್ದು ಸಮುದಾಯ ಎಷ್ಟೈತಿ ಅವ್ರು ನ್ಯಾಯ ಕೊಟ್ರೆ ಅಷ್ಟೇ. ನಾವೇನು ಪೂರ್ತಿ ಅವರು ಇನ್ನೊಮ್ಮೆ ಸಮೀಕ್ಷೆ ಮಾಡ್ಲಿಕ್ಕೆ ನಮ್ಗೆ ವಿರೋಧಿಲ್ಲ. ಪುನರ್ ಇನ್ನೊಂದು ಇದನ್ನು ಏನೋ ಕಮಿಷನ್ ನೇಮಿಸ್ರಿ, ಸುದೀರ್ಘವಾಗಿ ಅಧ್ಯಯನ ಮಾಡಿರಿ, ಪ್ರತಿಯೊಂದು ಹಳ್ಳಿಗೆ ಹೋಗಿ ಅಲ್ಲಿ ಯಾವ್ಯಾವ ಸಮಾಜದ ಆರ್ಥಿಕ ಪರಿಸ್ಥಿತಿ ಏನಿದೆ, ಸಾಮಾಜಿಕ ಪರಿಸ್ಥಿತಿ ಏನಿದೆ, ಆ ಎಲ್ಲ ಅಳತೆಗೋಲಿಟ್ಕೊಂಡು ನೀವು ಏನೇ ಮಾಡಿ ನ್ಯಾಯ ಕೊಡಿರಿ.